ನಮಸ್ತೆ. ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡುವಂತಹ ವಿಷಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ಇತ್ತೀಚೆಗೆ ಬಿಡುಗಡೆಯಾದಂತಹ 2023ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣ್ ಪ್ರಶಸ್ತಿ. ಸ್ವಚ್ಛ ಸರ್ವೇಕ್ಷಣ್ ಪ್ರಶಸ್ತಿಯಲ್ಲಿ ಯಾವ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಹೋಗಿದೆ, ಹಾಗೆ ಇನ್ನು ಉಳಿದ ರಾಜ್ಯಗಳಿಗೆ ಯಾವೆಲ್ಲ ಸ್ಥಾನಗಳು ದೊರಕಿದೆ ಅನ್ನೋದರ ಬಗ್ಗೆ ಚರ್ಚೆಯನ್ನು ಮಾಡುವಂಥದ್ದು. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗಿ ಪಂಚಾಯತ್ ರಾಜ್ ರಿಲೇಟೆಡ್ ಯಾವುದೇ ಒಂದು ವಿಚಾರವನ್ನು ಚರ್ಚೆ ಮಾಡುವಂಥದ್ದು ಈ ಚಾನಲ್ನಲ್ಲಿ. ನೋಡಿ, ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಏನಿದೆ, ಈ ಪ್ರಶಸ್ತಿಯನ್ನು ನೀಡುವಂಥದ್ದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವ ಸಚಿವಾಲಯಗಳು ಈ ಪ್ರಶಸ್ತಿಯನ್ನು ನೀಡುತ್ತೆ ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೀವಿ. ಮೊನ್ನೆ ನಾವು ಒಂದು ರೀಸೆಂಟ್ ಎಕ್ಸಾಮಲ್ಲಿ ನೋಡಿದ್ದೀವಿ. ನಾವು ಸ್ಮೈಲ್ ಯೋಜನೆ ಯಾವ ಸಚಿವಾಲಯದಿಂದ ಬಿಡುಗಡೆ ಆಗಿದೆ ಅಥವಾ ಯಾವ ಸಚಿವಾಲಯ ಇದನ್ನು ನಡೆಸ್ತಾ ಇದೆ ಅಂತ ಕೇಳಿದರು. ನಾವು ಅಂತಹ ಕ್ವಶನ್ಗಳನ್ನು ನೋಡಿದ ಇಂತಹ ಸಚಿವಾಲಯಗಳು ಕೂಡ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಹಾಗಾಗಿ ಸ್ವಚ್ಛ ಸರ್ವೇಕ್ಷಣ್ ಅನ್ನುವಂತಹ ಪ್ರಶಸ್ತಿಯನ್ನು ಕೊಡುವಂತಹ ಸಚಿವಾಲಯ ಯಾವುದು ಅಂದರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಇರುವಂಥದ್ದು. ಇನ್ನು ಯಾರು ಕೊಡ್ತಾರೆ ಈ ಪ್ರಶಸ್ತಿಯನ್ನು? ಶ್ರೀಮತಿ ದ್ರೌಪದಿ ಮುರ್ಮು ಇವರು ಪ್ರಸ್ತುತವಾಗಿ ರಾಷ್ಟ್ರಪತಿಗಳು ಇರೋದರಿಂದ ಈ ವರ್ಷದ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದು. ನೋಡಿ, ಪ್ರತಿ ವರ್ಷವೂ ಕೂಡ ರಾಷ್ಟ್ರಪತಿಗಳೇ ಇಂತಹ ಪ್ರಶಸ್ತಿಯನ್ನು ನೀಡ್ತಾ ಹೋಗ್ತಾರೆ. ಮೊನ್ನೆ ಬಂದಂತಹ ಒಂದು ಕ್ರೀಡಾ ಪ್ರಶಸ್ತಿಯನ್ನು ಕೂಡ ಕೊಟ್ಟಂಥದ್ದು ಯಾರು? ರಾಷ್ಟ್ರಪತಿಗಳೇ. 2023ರ ಸ್ವಚ್ಛ ಸರ್ವೇಕ್ಷಣ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ಹಾಗೆ ಸ್ವಚ್ಛ ನಗರಗಳು ಮತ್ತು ಸ್ವಚ್ಛ ಕಂಟೋನ್ಮೆಂಟ್ ಮತ್ತು ಸಫಾಯಿ ಮಿತ್ರ ಸುರಕ್ಷಾ, ಹಾಗೆ ಗಂಗಾ ಪಟ್ಟಣಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತಹ ರಾಜ್ಯಗಳ ವಿಭಾಗಗಳ ಅಡಿಯಲ್ಲಿ 13 ಪ್ರಶಸ್ತಿ ವಿಜೇತರಿಗೆ ಸನ್ಮಾನವನ್ನು ಕೂಡ ಅವತ್ತು ಮಾಡಿರುವಂಥದ್ದು. 2016ರಲ್ಲಿ 73 ನಗರಗಳ ಸಾಧಾರಣ ಮೌಲ್ಯಮಾಪನದಿಂದ ಆರಂಭಿಸಿ ಈಗ 2023-24ರಲ್ಲಿ ನಾವು ಎಷ್ಟು ನಗರಗಳನ್ನು ದಾಟಿದ್ದೀವಿ ಅಂದರೆ 4077 ನಗರಗಳಿಗೆ ಸ್ವಚ್ಛ ಸರ್ವೇಕ್ಷಣ್ ಪ್ರಮಾಣವನ್ನು ಘಾತಿಯಾಗಿರುವಂಥದ್ದು ನೋಡ್ತಾ ಹೋಗ್ತೀವಿ. ನೋಡಿ, 2023ರ ಒಂದು ಥೀಮನ್ನು ನೋಡೋದಾದರೆ ನಾವು ತ್ಯಾಜ್ಯದಿಂದ ಸಂಪತ್ತಿನೆಡೆಗೆ, ಕಸದಿಂದ ನಾವು ಈಗ ಏನು ರಸ ಅಂತ ಹೇಳ್ದ ಹಾಗೆ, ಕಸದಿಂದ ರಸ ಹಾಗೆ ನಾವು ಎನರ್ಜಿಗಳನ್ನು ಕೂಡ ಜೈವಿಕ ಎನರ್ಜಿಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದೀವಿ. ನಾವು ಬಯೋಡೈವರ್ಸಿಟಿಗೆ ಬಹಳ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇರೋದು. ಹಾಗೆ 2023ರ ಧ್ಯೇಯವಾಕ್ಯ ಏನಿದೆ ನೋಡಿ, ಕಡಿಮೆ ಮಾಡಿ ಮರುಬಳಕೆ ಮಾಡಿ ಅನ್ನುವಂಥದ್ದು. ಮತ್ತು ಮರುಬಳಕೆ ನೋಡಿ ಹೇಳ್ತಾ ಇದ್ದಾರೆ, ರೀಸೈಕಲ್ ಮಾಡ್ತಾ ಇರಿ, ಪ್ರತಿಯೊಂದನ್ನು ರೀಸೈಕಲ್ ಮಾಡಿ ಅಂತ ತಿಳಿಸ್ಕೊಡ್ತಾ ಇರೋದಂಥದ್ದು. ಆದಷ್ಟು ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡಿ, ತ್ಯಾಜ್ಯಗಳನ್ನು ಮರುಬಳಕೆ ಮಾಡಿ ಅನ್ನುವಂಥದ್ದು ಈ ವರ್ಷದ ಒಂದು ಧ್ಯೇಯವಾಕ್ಯ ನಾವು ನೋಡ್ತಾ ಬರುವಂಥದ್ದು. ಇನ್ನು ನಮ್ಮ ಪೇಪರ್ ಕಟಿಂಗ್ಸಲ್ಲಿ ಏನು ಹೇಳಿದೆ ಇದಕ್ಕೆ ಸಂಬಂಧಿಸಿದಂತೆ ಅನ್ನುವಂಥದ್ದು ನೋಡ್ತಾ ಹೋಗೋಣ. ನೋಡಿ, ಮಧ್ಯ ಭಾರತವೇ ಸ್ವಚ್ಛ ಭಾರತ ಅಂತ ತಿಳಿಸ್ಕೊಟ್ಟಿದೆ. ಮಧ್ಯ ಭಾರತವೇ ಸ್ವಚ್ಛ ಭಾರತ. ಭಾರತ ಅಂದರೆ ಮಧ್ಯಪ್ರದೇಶದ ಇಂದೋರ್ ಏನಿದೆ ಅದು ಸ್ವಚ್ಛ ನಗರ ಅಂತ ಹಿರಿಮೆಗೆ ಕಾರಣವಾಗಿದ್ದಂಥದ್ದು. ಇಲ್ಲಿ ಸ್ವಚ್ಛ ನಗರ ಅಂತ ಬಂದಾಗ ಇಂದೋರ್ ಒಂದೇ ಗ್ರಾಮಕ್ಕೆ ಕೊಟ್ಟಿಲ್ಲ, ಜೊತೆಗೆ ಗುಜರಾತಿನ ಸೂರತ್ಗೂ ಕೊಟ್ಟಿರುವಂಥದ್ದು. ಯಾಕೆಂದರೆ ಇವೆರಡನ್ನ ಮೌಲ್ಯಮಾಪನ ಮಾಡಿದಾಗ ಇವೆರಡೂ ನಗರಗಳು ಈಕ್ವಲ್ ಬಂದಿರೋದ್ರಿಂದ
ಇವೆರಡು ನಗರಗಳಿಗೆ ಸ್ವಚ್ಛ ನಗರ ಅಂತ ಕೊಟ್ಟಿರುವಂಥದ್ದು. ಸೂರತ್, ಗುಜರಾತಿನ ಸೂರತ್ ಮೊದಲನೇ ರ್ಯಾಂಕವನ್ನು ಪಡೆದಿರುವಂಥದ್ದು. ಇನ್ನು ಸ್ವಚ್ಛ ಪ್ರಶಸ್ತಿಗಳ ವಿವರವನ್ನು ನೋಡ್ತಾ ಬಂದಾಗ ನಾವು ಇದರ ಮಾನದಂಡವನ್ನು ನೋಡಬೇಕಾಗುತ್ತೆ. ನಗರಗಳ ಮೌಲ್ಯಮಾಪನವನ್ನು ನೋಡಬೇಕು ಅಂದರೆ ಯಾವ ರೀತಿಯಾಗಿ ಮಾನದಂಡವನ್ನು ಇಟ್ಟುಕೊಂಡು ಈ ಪ್ರಶಸ್ತಿಗೆ ಆಯ್ಕೆ ಮಾಡ್ತಾರೆ ನೋಡಬೇಕಾಗುತ್ತೆ. ನೋಡಿ, ವಿಂಗಡಿಸಿದ ಕಸಗಳು, ಹಾಗೆ ಸಂಸ್ಕರಣೆ, ವಿಲೇವಾರಿ, ಸಫಾಯಿ ಮಿತ್ರ ಸುರಕ್ಷಾ, ಹಾಗೆ ಈ 3 ರೀತಿಯ ಮಾನದಂಡಗಳನ್ನು ವಿಂಗಡಿಸಿ 3 ವಿಭಾಗದಲ್ಲಿ ಮತ್ತೆ ಹಲವು ಉಪವಿಭಾಗಗಳು ಇದ್ದಾವೆ. ಅವನಲ್ಲಿ ಕೆಲವೊಂದು ಏನು ಸಾಕಷ್ಟು ಬರುತ್ತೆ. ಸಂಸ್ಕರಣೆ ಬರುತ್ತೆ, ಕಸ ಸೊರುವಿಕೆ ಬರುತ್ತೆ. ಇವೆಲ್ಲವನ್ನು ಆಧರಿಸಿ ಹಸಿ ಕಸ ಮತ್ತು ಒಣ ಕಸಗಳ ವಿಲೇವಾರಿ ಬರುತ್ತೆ. ಇವೆಲ್ಲವನ್ನು ಆಧರಿಸಿ ಸ್ವಚ್ಛ ನಗರವನ್ನು ಇಂತಿಷ್ಟು ಅಂಕ ಅಂತ ಹೇಳಿ ನಿರ್ಧರಿಸುತ್ತಾರೆ. ಅಂಕಗಳ ಆಧಾರದ ಮೇಲೆ ನಿರ್ಧರಿಸುವಂಥದ್ದು. ಈ ನಿರ್ಧರಿಸಿದ ನಂತರದಲ್ಲಿ ಮೈಸೂರಿನ ನಮ್ಮ ಕರ್ನಾಟಕದ ಮೈಸೂರಿನ ಸ್ಥಾನವನ್ನು ನೋಡೋದಾದರೆ 23ನೇ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು. ನೋಡಿ, ಇಂತಹ ಎಕ್ಸಾಮ್ನಲ್ಲಿ ಸಾಕಷ್ಟು ಕ್ವಶನ್ಗಳಾಗೋ ಚಾನ್ಸಸ್ ಇದೆ. ನೋಡಿ, 2023ನೇ ಸಾಲಿನಲ್ಲಿ ಸ್ವಚ್ಛತಾ ಸರ್ವೇಕ್ಷಣಾ ದೇಶದ ಅತ್ಯಂತ ಸ್ವಚ್ಛ ನಗರಗಳ ಪಟ್ಟಿಯಲ್ಲಿ ಮೈಸೂರು 23ನೇ ಸ್ಥಾನವನ್ನು ಹೊಂದಿರುವಂಥದ್ದು. ಹಾಗೆ ನೋಡಿ, ಮೈಸೂರು ಸಂಪೂರ್ಣವಾಗಿ ಕಸಮುಕ್ತ ನಗರವಾಗಿಲ್ಲ, ಆದರೆ ನೀಡಲಾಗುವಂತಹ ರ್ಯಾಂಕಿಂಗ್ಗಳ ಮೇಲೆ ಇದು ಪಡೆದಿರುವಂಥದ್ದು ನೋಡ್ತಾ ಬರುವಂಥದ್ದು. ನಾವು ಇನ್ನು ಸಾಕಷ್ಟು ವಿಂಗಡಣೆ ಅಂತ ಮಾಡ್ತೀವಿ. ನಾವು ಮೌಲ್ಯಮಾಪನವನ್ನು ನೋಡ್ತಾ ಬಂದಾಗ ಹೇಳಿದೆ ನಾನು, ಮನೆಗೆ ಕಸ ಸಂಗ್ರಹಣೆ, ಈ ಕಸಗಳ ವಿಂಗಡಣೆ ಮತ್ತು ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡ್ತಾ ಬರ್ತಾರೆ. ಮನೆಯಲ್ಲಿ ಪ್ರತಿನಿತ್ಯ ಉಳಿಯುವಂತಹ ತ್ಯಾಜ್ಯಗಳ ವಿಲೇವಾರಿ ಯಾವ ರೀತಿ ನಡೀತಾ ಇದೆ, ಹಾಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಯಾವ ರೀತಿಯಾದಂತಹ ಸ್ವಚ್ಛತೆಯನ್ನು ಇಟ್ಕೊಂಡಿದ್ದಾರೆ ನಗರದಲ್ಲಿ, ಹಾಗೆ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಇದೆಲ್ಲವನ್ನು ಕುರಿತು ಈ ಪ್ರಶಸ್ತಿಯನ್ನು ನೀಡುವಂಥದ್ದು. ಇದಿಷ್ಟು ಸಫಾಯಿ ಮಿತ್ರನೂ ಕೂಡ. ಸಫಾಯಿ ಮಿತ್ರ ಅಂದರೆ ನೀವು ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಬರುವಂಥದ್ದು. ಇದು ಸಾರ್ವಜನಿಕ ಶೌಚಾಲಯಗಳು ಜನಸ್ನೇಹಿ ಆಗಿದೆವೋ ಇಲ್ಲವೋ, ಅಲ್ಲಿನ ಸ್ಥಿತಿಗತಿ ಹೇಗಿದೆ, ಇದನ್ನೆಲ್ಲವನ್ನು ಸಮೀಕ್ಷೆ ರೂಪದಲ್ಲಿ ಮಾಡಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡುವಂಥದ್ದು ನಾವು ನೋಡ್ತಾ ಬರ್ತೇವೆ. ಇದು ಕೂಡ ಬಹಳ ನಾವು ಹೆಚ್ಚಿನದಾಗಿ ಗಮನವಿಟ್ಟು ನೋಡಬೇಕಾಗುತ್ತೆ. ಇಲ್ಲಿ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ ನೀವು ಮಾನದಂಡಗಳನ್ನು ಓದ್ಕೊಳ್ಳೋದು ಬೇಡ. ಇಲ್ಲಿ ಯಾವ ರಾಜ್ಯಕ್ಕೆ ಹೋಗಿದೆ ಪ್ರಶಸ್ತಿ, ಹಾಗೆ ಕರ್ನಾಟಕದ ಸ್ಥಾನ ಏನು, ಹಾಗೆ ಯಾವ ಸಚಿವಾಲಯ ಜಾರಿ ತಂದಿದೆ, ಇದನ್ನು ನಾವು ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗತ್ತೆ. ಹಾಗೆ ಧ್ಯೇಯವಾಕ್ಯಗಳು, ಈ ವರ್ಷದ ಧ್ಯೇಯವಾಕ್ಯ ಏನು, ಹಾಗೆ ಥೀಮ್ ಏನು, ಇದಿಷ್ಟನ್ನು ನಾವು ಪರೀಕ್ಷಾ ದೃಷ್ಟಿಯಿಂದ ವಿಚಾರ ಮಾಡಬೇಕಾಗತ್ತೆ. ಇದಿಷ್ಟನ್ನು ನೋಡಿಕೊಂಡ್ರೆ ನಾವು ಪರೀಕ್ಷಾ ದೃಷ್ಟಿಯಿಂದ ಸಾಕು. ಈ ವರ್ಷದ ಸ್ವಚ್ಛ ಸರ್ವೇಕ್ಷಣ್ ಪ್ರಶಸ್ತಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.